ಮುಖ್ಯವಾಗಿ ಎರಡು ಹೇಳಿದ್ದೇವೆ. ಒಂದು ಕೌಂಟಿಂಗು, 4ನೇ ತಾರೀಕು ಕೌಂಟಿಂಗು ಎಲೆಕ್ಷನ್ಗೆ ಮತದಾನ ಮುಗಿದಿದೆ. 4ನೇ ತಾರೀಕು 22 ಚಾಮರಾಜನಗರ ಪರಿಶಿಷ್ಟ ಜಾತಿ ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ಕಾರ್ಯ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಬೇಡರ್ ಕೂಡ ಏನು ನಂಜನಗೂಡು ರಸ್ತೆನಲ್ಲಿದೆ, ಇಲ್ಲಿ ನಡೆಯಲಾಗುತ್ತದೆ. ಈಗಾಗಲೇ ಇಲ್ಲೆಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ. ಆನ್ ಡೈಲಿ ಬೇಸಿಸು ಆಲ್ ಸೀನಿಯರ್ ಆಫೀಸರ್ಸ್ ಇನ್ಕ್ಲೂಡಿಂಗ್ ಮೈಸೆಲ್ಫ್ SP ಆ್ಯಂಡ್ ADC ವಿ ಆರ್ ವಿಸಿಟಿಂಗ್. ಈ ಸದರಿ ಮತ ಎಣಿಕೆ ಕೇಂದ್ರದಲ್ಲಿ 24/7 ಅವಧಿಯಲ್ಲಿ ಒಂದು ITBP ತಂಡ ನಿಯೋಜನೆ ಆಗಿದೆ. 3 tier ಸೆಕ್ಯೂರಿಟಿ ಕಾರ್ಡನ್ನು ಏನು ಮೆನ್ಷನ್ ಮಾಡಿದ್ದಾರೆ ಸೆಕ್ಯೂರಿಟಿ ಪ್ಲಾನ್ನಲ್ಲಿ, ಎಲೆಕ್ಷನ್ ಕಮಿಷನಿಂದ ಏನು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಅದರ ಪ್ರಕಾರ ನಿರಂತರವಾಗಿ ಇಲ್ಲಿ ಪ್ರಾಪರ್ ಮಾನಿಟರಿಂಗ್ ನಡೀತಾ ಇದೆ. ಅಗ್ನಿಶಾಮಕ ದಳದ ಒಂದು 8 ಸಿಬ್ಬಂದಿಯುಳ್ಳ ಒಂದು ತಂಡ ಕೂಡ 24/7 ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಸಪ್ಲಿಮೆಂಟರಿ ಫೋರ್ಸ್ ರಿಕ್ವೈರ್ಮೆಂಟ್ಗೆ ಕೂಡ ನಾವು ರೆಡಿ ಇಟ್ಕೊಂಡಿದ್ದೇವೆ ಏನಾದರೂ ಅಗತ್ಯತೆ ಬಿದ್ದರೆ. ಮತ್ತು ಬಿ ದರ್ಜೆಯ ಅಧಿಕಾರಿ 8 ಗಂಟೆಗಳ ಅವಧಿಯಲ್ಲಿ ಮತ ಎಣಿಕೆ ಕೇಂದ್ರದಲ್ಲಿನ ಮತದಾನಗೊಂಡ ಮತಯಂತ್ರಗಳ ಭದ್ರತಾ ಕೊಠಡಿಯನ್ನು ನೋಡಿಕೊಳ್ಳಲು ಈಗಾಗಲೇ ಅಪಾಯಿಂಟ್ ಮಾಡಿದ್ದೇವೆ. ಒಂದು ದಿನದಲ್ಲಿ 3 ಅಧಿಕಾರಿಗಳು ಕೂಡ ನಿರಂತರವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಒಟ್ಟು 140 ಆಫೀಸರ್ಸ್ ಆಗಿ ಡೆಪ್ಯೂಟೆಡ್. ಅವರಿಗೆ ಒಂದು ಮಾನಿಟರ್ ಮಾಡೋದಕ್ಕೆ ಬಿ ದರ್ಜೆ ಅಧಿಕಾರಿಗಳು ಕೂಡ 6 ಅಧಿಕಾರಿಗಳನ್ನ ತಂಡನ ನಿರಂತರವಾಗಿ ಅವರು ಕೂಡ ಒಂದು ನಿಯೋಜನೆ ಮಾಡಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. CCTV ಎಲ್ಲ ಕಡೆ ಹಾಕಿದ್ದೇವೆ. ಏನು ಎಲೆಕ್ಷನ್ ಕಮಿಷನ್ ನಾರ್ಮ್ಸ್ ಇದೆ ಅದರ ಪ್ರಕಾರ ಹೊರಗಡೆ ಸ್ಕ್ರೀನಿಂಗ್ ಕೂಡ ನಡೀತಾ ಇದೆ. ಸೊ ನಿರಂತರವಾಗಿ ಮಾನಿಟರ್ ಕೂಡ ಇದೆ. ಪ್ರಾಪರ್ ಎಲೆಕ್ಟ್ರಿಸಿಟಿ ಬ್ಯಾಕಪ್ ಎಲ್ಲ ಇರೋದ್ರಿಂದ ಅದು ಯಾವುದೇ ರೀತಿ ಒಂದು ಫೀಡ್ ಕಟ್ ಆಗದೆ ಇರೋ ರೀತಿ ಬರ್ತಾ ಇದೆ. ಅಕಸ್ಮಾತ್ ಡಿಸ್ಪ್ಲೇ ಏನಾದರೂ ಒಂದು ಸೆಕೆಂಡ್ ಏನಾದರೂ ಮಿಸ್ ಆದರೂ ಕೂಡ ಕಂಪ್ಲೀಟ್ ರೆಕಾರ್ಡಿಂಗ್ ಇರೋದ್ರಿಂದ ಖಂಡಿತವಾಗಿ ಯಾವುದೇ ರೀತಿ ತೊಂದರೆ ಆಗದೆ ಇರೋ ರೀತಿ ಮಾಡ್ತಾ ಇದ್ದೇವೆ. ಇವನ್ ಮಾನಿಟರಿಂಗ್ ಆಫ್ CCTV ಇದಕ್ಕೆ ಕೂಡ 3 ಒಂದು ಶಿಫ್ಟ್ನಲ್ಲಿ ಅಧಿಕಾರಿಗಳನ್ನ ನಿಯೋಜನೆ ಮಾಡಿದ್ದೇವೆ, ಇನ್ಕ್ಲೂಡಿಂಗ್ ಟೆಕ್ನಿಕಲ್ ಆಫೀಸರ್ಸ್. ಇನ್ಸೈಡ್ ಇನ್ನರ್ ಕಾರ್ಡನ್ ಅಂಡ್ ಸೆಕ್ಯೂರಿಟಿ ಇದೆ, ಅದು ITBPನೇ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ITBPಯಿಂದ ಒಂದು ಪ್ಲಾಟೂನ್ ಜಿಲ್ಲೆಯಲ್ಲಿ ಇದೆ. ಈಗ ಸ್ಟ್ರಾಂಗ್ ರೂಮ್ ಸೆಕ್ಯೂರಿಟಿಗೆ 24/7 ITBP ಕಡೆಯಿಂದನೇ ಇನ್ಸೈಡ್ ದಟ್ 2 ಬ್ಲಾಕ್ಸ್ ಸೆಕ್ಯೂರಿಟಿ ಅರೇಂಜ್ಮೆಂಟ್ ನಡೀತಾ ಇದೆ. ಮತ್ತೆ ಬ್ಲಾಕ್ ಎಂಟ್ರೆನ್ಸ್ ಕಡೆ ನಮ್ಮದು KSRP ಇದ್ದಾರೆ. KSRP ಇಂದ ಕೂಡ ಒಂದು ಪ್ಲಾಟೂನ್ ಜಿಲ್ಲೆಯಲ್ಲಿ ಇದೆ. ಸೆಕೆಂಡ್ ಕಾರ್ಡನ್ ಸೆಕ್ಯೂರಿಟಿಯನ್ನು ನಾವು ಹೇಳ್ತೀವಿ, ಅದು KSRP ಕಡೆಯಿಂದ ಆಗ್ತಾ ಇದೆ. ಆಮೇಲೆ ಬಿಲ್ಡಿಂಗ್ ಪೆರಿಫೆರಿ ಆಗಲಿ ಹೋಲ್ ಕ್ಯಾಂಪಸ್ ಆಗಲಿ ಅದು ಜಿಲ್ಲಾ ಪೊಲೀಸ್ ವತಿಯಿಂದ ಸಿವಿಲ್ ಸ್ಟಾಫ್ ಮತ್ತು DR ಕಡೆಯಿಂದಲೇ ಸೆಕ್ಯೂರಿಟಿ ಈಗಾಗಲೇ ಇದೆ. ಕೌಂಟಿಂಗ್ ದಿನ ನಮಗೆ ತುಂಬ ಜನರು ಅಲ್ಲಿಗೆ ಬರ್ತಾರೆ ಮತ್ತು ಎಲ್ಲ ಸ್ಟ್ರಾಂಗ್ ರೂಮ್ ಓಪನ್ ಆಗುತ್ತೆ. ಕೌಂಟಿಂಗ್ ಸೆಂಟರಲ್ಲಿ ಜನರು ಇರ್ತಾರೆ, ಅದಕ್ಕೆ ನಾವು ಸೆಕ್ಯೂರಿಟಿ ಅರೇಂಜ್ಮೆಂಟ್ ಚೆನ್ನಾಗಿ ಮಾಡಿದ್ವಿ. ಅದರಲ್ಲಿ ಕೂಡ ನಮ್ಮದು 3 ಕಾರ್ಡನ್ ಸಿಸ್ಟಮ್ ಅವಾಗ ಕೂಡ ಇದೆ. ನಾವು ಜಿಲ್ಲಾಧಿಕಾರಿ ಆರ್ಡರ್ದ ಪ್ರಕಾರ 144 ಲಾಗುವಲ್ಲಿ ಇರುತ್ತೆ. ಮೇನ್ ಗೇಟ್ ನಮ್ಮದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಏನಿದೆ ಅದು ಮೇನ್ ಗೇಟಿಂದ ಯಾವ ವೆಹಿಕಲ್ಗೆ ನಾವು ಬಿಡಲ್ಲ. ಅದು ಆದಮೇಲೆ ಎಲ್ಲರೂ ಒಂದೇ ಮೇನ್ ಗೇಟಲ್ಲಿ ಒಂದು ಫಸ್ಟ್ ಲೆವೆಲ್ ಆಫ್ ಚೆಕಿಂಗ್ ಇರುತ್ತೆ, ಅದರಲ್ಲಿ ನಮ್ಮ ಸಿವಿಲ್ ಪೊಲೀಸ್ ಇರ್ತಾರೆ. ಸೆಕೆಂಡ್ ಲೆವೆಲ್ ಆಫ್ ಚೆಕಿಂಗ್ ನಾವು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಎಲ್ಲಿ ಇದೆ ಅದನ್ನೇ ಮಾಡಿದ್ದೀವಿ. ಅದರಲ್ಲಿ 8-9 ಕೌಂಟರ್ಗಳು ಆಗಿದೆ. ಅದರಲ್ಲಿ ಎಲ್ಲರೂ ಪೋಲಿಂಗ್ ಏಜೆಂಟ್ ಆಗಲಿ ಅಥವಾ ನಮ್ಮ ಆಫೀಸರ್ಸ್ ಆಗಲಿ ಎಲ್ಲರೂ ಮೊಬೈಲ್ ಫೋನ್ ಮತ್ತು ಯಾವ ಪ್ರಕಾರ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಡಿಪಾಸಿಟ್ ಮಾಡ್ತಾರೆ. ಡಿಪಾಸಿಟ್ ಮಾಡಿದ ಮೇಲೆ DFMಗೆ ಮೂಲಕ ಪ್ರಾಪರ್ ಆಗಿ ಚೆಕಿಂಗ್ ಆಗಿ ಎಲ್ಲರೂ ಹೋಗ್ತಾರೆ. ತಾವೇ ಈಗ ಹೇಳಿದ್ರಿ ಅದರಲ್ಲಿ ಒಂದು ಏಜೆಂಟ್ ಇನ್ನೊಂದು ರೂಮ್ಗೆ ಹೋಗಬಾರ್ದು ಥರ ಮೇಡಮ್ ಕೂಡ ಹೇಳಿದ್ದಾರೆ. ಅದರಲ್ಲಿ ಕಲರ್ ಕೋಡ್ ಪ್ರಕಾರ ನಾವೇ ಅವರಿಗೆ ಮಾಡಿದ್ದೀವಿ. ಆ ಪ್ರಕಾರ ಆಫೀಸರ್ಸ್ಗೆ ಬೇರೆ ಕಲರ್ ಕೋಡ್ ಪ್ರಕಾರ ಮತ್ತು ಏಜೆಂಟ್ಗಳಿಗೆ ಕೂಡ ಬೇರೆ ಕಲರ್ ಕೋಡ್ ಪ್ರಕಾರ ಪಾಸಸ್ ಕೊಡ್ತಾ ಇದ್ದಾರೆ ಜಿಲ್ಲಾ ಆಡಳಿತ ವತಿಯಿಂದ. ಅದಕ್ಕೆ ನೋಡಿಕೊಂಡು ಪೊಲೀಸ್ ರೆಗ್ಯುಲೇಟ್ ಮಾಡ್ತಾರೆ. ಈಗ ಪ್ರಾಪರ್ ಆಗಿ ದಾರಿ ಕೂಡ ಮಾಡಿದ್ದೀವಿ ಕಾನ್ಸ್ಟಿಟ್ಯೂಯೆನ್ಸಿ ವೈಸ್. ಅಂದರೆ ಪ್ರತಿ ಕಾನ್ಸ್ಟಿಟ್ಯೂಯೆನ್ಸಿಗೆ ಆಫೀಸರ್ಸ್ ಹೋಗೋಕ್ಕೆ ಒಂದು ಪ್ರಕಾರ ದಾರಿ ಇದೆ ಮತ್ತು ಏಜೆಂಟ್ಗಳು ಹೋಗೋಕ್ಕೆ ಒಂದು ಪ್ರಕಾರ ದಾರಿ ಇದೆ. ಇಲ್ಲಿ ಕ್ರಿಸ್ ಕ್ರಾಸ್ ತುಂಬ ಅಥವಾ ಮ್ಯಾಚ್ ಆ್ಯಂಡ್ ಮಿಕ್ಸ್ ಆಗ್ತಾ ಇಲ್ಲ. ಸೊ ಅದಕ್ಕೆ ಸೆಕ್ಯೂರಿಟಿ ನಮ್ಮದು ನಾವೇ ಮೇಂಟೈನ್ ಮಾಡ್ಬೋದು. ಕೌಂಟಿಂಗ್ ಸೆಂಟರಲ್ಲಿ ಆಲ್ಮೋಸ್ಟ್ ನಮ್ಮದು 300 ಸಿಬ್ಬಂದಿಗಳು, ಆಮೇಲೆ ಅರೌಂಡ್ ನಮ್ಮದು 80 ಆಫೀಸರ್ಗಳು ಅಲ್ಲಿನ ಕೌಂಟಿಂಗ್ ಸೆಂಟರಲ್ಲಿ ಇರ್ತಾರೆ. ನಮಗೆ ಹೊರಗಡೆಯಿಂದನೇ ಕೂಡ 4 ಪ್ಲಾಟೂನ್ KSRP ಮತ್ತು 350 ಹೋಮ್ ಗಾರ್ಡ್ಸ್ ಬಂದಿದ್ದೇವೆ. ಆ ಪ್ರಕಾರ ಎಲ್ಲ ತಗೊಂಡು ನಾವೇ ಕೌಂಟಿಂಗ್ಗೆ ಭದ್ರತೆದು ಅರೇಂಜ್ಮೆಂಟ್